ಯಾಕೆ ಕೆಲವೊಂದು ವ್ಯಕ್ತಿಗಳು ಮಾತ್ರ ತುಂಬ ಎತ್ತರಕ್ಕೆ ಬೆಳೀತಾರೆ, ಕೆಲವೊಂದು ವ್ಯಕ್ತಿಗಳು ಏನೇ ಮಾಡಿದ್ರು ಜೀವನದಲ್ಲಿ ಮುಂದೆನೇ ಬರೋಕ್ಕಾಗಲ್ಲ. ನಮ್ಮ ಆಲೋಚನೆಗಳಿಗೂ ಅದಕ್ಕೂ ಸಂಬಂಧ ಇದೆಯಾ? ಆಲೋಚನೆಗಳ ಮೂಲಕ ಜೀವನ ಚೇಂಜ್ ಆಗುತ್ತಾ? ಯಶಸ್ಸು ಸಿಗುತ್ತಾ? ಹಾಗಾದರೆ ಬನ್ನಿ ಈ ಕಥೆಯ ಮೂಲಕ ಉತ್ತರನ ಹುಡುಕೋಣ. ಇದೊಂದು ಸುಂದರವಾಗಿರೋ ಚಿಕ್ಕ ಹಳ್ಳಿ. ಈ ಹಳ್ಳಿಲಿ ಬಂದು ಒಬ್ರು ತಾತ ಇರ್ತಾರೆ. ಈ ಕತೆ ಬಂದು ತಾತ ಮತ್ತೆ ಮೊಮ್ಮಗಂದು. ತಾತ ಮತ್ತೆ ಮೊಮ್ಮಗ ಇಬ್ರು ಸಾಯಂಕಾಲ ಆಯ್ತು ಅಂದ್ರೆ ಸಮಯನ ಸುಂದರವಾಗಿ ಕಳೀತಾ ಇದ್ರು. ಹೇಗೆ ಅಂತಂದ್ರೆ ತಮ್ಮ ಮನೆಯ ಪಕ್ಕದಲ್ಲೇ ಇರೋ ಒಂದು ಪಾರ್ಕ್ ಹೋಗಿ ಅಲ್ಲಿ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಅಲ್ಲಿ ಕೂತ್ಕೊಂಡು ಕೆಲವೊಂದು ಪ್ರಶ್ನೆ ಮೊಮ್ಮಗ ಕೇಳ್ತಾ ಇದ್ದ. ಅದಕ್ಕಾಗಿರೋ ಅವನ ಏಜಿಗೆ ತಕ್ಕಂತೆ ಅದಕ್ಕೆ ಉತ್ತರನ ತಾತನು ಅವನಿಗೆ ಅರ್ಥ ಮಾಡಿಸ್ತಿದ್ರು ಉತ್ತರದ ಮೂಲಕ. ಮೊಮ್ಮಗನ ಹೆಸರು ಬಂದು ರಾಜು ಅಂತ. ಹೀಗೆ ಒಂದು ಸಾಯಂಕಾಲ ಏನಾಗುತ್ತೆ ಅಂತಂದರೆ ಮೊಮ್ಮಗ ರಾಜು ತುಂಬ ಅಪ್ಸೆಟ್ ಆಗಿರ್ತಾನೆ. ತನ್ನ ತಾತನ ಜೊತೆ ಪಕ್ಕದಲ್ಲೇ ಕೂತಿರ್ತಾನೆ. ಬಟ್ ತಾತನಿಗೆ ಗೊತ್ತಾಗುತ್ತೆ ಇವನು ಅಪ್ಸೆಟ್ ಆಗಿದ್ದಾನೆ ಅಂತ. ತಾತನು ನಿಧಾನಕ್ಕೆ ಮೊಮ್ಮಗನ್ನ ಪ್ರಶ್ನೆ ಮಾಡ್ತಾರೆ. ಏನಂತ ಅಂತಂದರೆ, ಏನಾಯ್ತು ರಾಜು, ಇವತ್ತು ತುಂಬ ಡೆಲ್ಲಾಗಿ ಕಾಣಿಸ್ತಿದ್ಯಾ ಅಂತ. ಅದಕ್ಕೆ ರಾಜುನು ಉತ್ತರ ಕೊಡ್ತಾನೆ. ಏನಂತಂದರೆ, ತಾತ, ಕೆಲವೊಮ್ಮೆ ನನ್ನ ಬಗ್ಗೆ ನನಗೆ ಅರ್ಥ ಆಗಲ್ಲ. ಅಂದರೆ ಕೆಲವೊಂದು ಸತಿ ನಾವು ಒಳ್ಳೇದು ಮಾಡಬೇಕು ಅಂತ ಅನ್ಕೋತೀನಿ, ಜನಗಳಿಗೆ ಎಲ್ಪ್ ಮಾಡಬೇಕು ಅಂತ ಅನ್ಕೋತೀನಿ, ಮತ್ತು ತುಂಬ ಎಲ್ರ ಜೊತೆನೂ ಪ್ರೀತಿಯಿಂದ ಇರಬೇಕು ಅಂತ ಅನ್ಕೋತೇನೆ. ಇದಕ್ಕೆ ಆಪೋಸಿಟಾಗಿ ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ, ಈಗ ನನ್ನ ಫ್ರೆಂಡೇ ನನ್ನ ಜೊತೆ ಇರ್ತಾನೆ, ಯಾವುದೋ ಒಂದು ಸ್ಕೂಲಲ್ಲಿ ಆಟನೇ ಆಡಿಸ್ತಾ ಇರ್ತಾರೆ. ಅವ್ನು ಗೆದ್ದ ಅಂತಂದರೆ ಅವನ ಮೇಲೆ ಜೆಲಸ್ ಬರುತ್ತೆ, ಕೆಲವೊಂದು ಸತಿ ಕೆಲವೊಬ್ಬರ ಮೇಲೆ ಕೋಪ ಬರುತ್ತೆ, ಮತ್ತು ತುಂಬ ಸೋಂಬೇರಿ ಆಗಿರ್ತೀನಿ. ಕೆಲವೊಂದು ಸತಿ ನನ್ನ ಬಗ್ಗೆ ನನಗೆ ಬೇಜಾರಾಗುತ್ತೆ. ಯಾವ್ದು ನಾನು ಅಂತಲೇ ನನ್ನ ಬಗ್ಗೆ ಗೊತ್ತಾಗಲ್ಲ ತಾತ. ಏನಕ್ಕೆ ಈ ಥರ ಆಗ್ತಿದೆ ತಾತ? ನಾನು ಯಾರು ಹಂಗಾರೆ? ನಾನು ಈ ಕಡೆ ಅವನ ಇಲ್ಲ ಆ ಕಡೆ ಅವನ ಅಂತ ಕೇಳ್ತಾನೆ. ರಾಜುವಿನ ತಾತ ನಿಧಾನಕ್ಕೆ ತನ್ನ ಮೊಮ್ಮಗನ ಕಡೆ ನೋಡುತ್ತಾ ನಗುತ್ತಾ ಒಂದು ಕತೆ ಮೂಲಕ ಅವನಿಗೆ ಅರ್ಥ ಮಾಡ್ಸೋಕ್ಕೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾಜು, ಈ ಕತೆ ಬಂದು ನನಗೆ ನನ್ನ ತಾತ ಹೇಳ್ಕೊಟ್ಟಿದ್ದು. ಇದನ್ನು ನಿನ್ಗೆ ಹೇಳ್ತೀನಿ, ಕತೆ ಕೇಳ್ತೀನಿ, ಅರ್ಥ ಮಾಡ್ಕೋತೀಯಾ ಅಂತ ಸ್ಟಾರ್ಟ್ ಮಾಡ್ತಾರೆ. ಈ ಕತೆ ಬಂದು 2 ತೋಳಗಳ ಕತೆ. ತಾತ ಕತೆನ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಂದು ವ್ಯಕ್ತಿಯ ಒಳಗೇನೋ 2 ಥರ ತೋಳಗಳಿರುತ್ತಂತೆ. ಒಂದು ತೋಳ ಬಂದು ತುಂಬ ಪ್ರೀತಿಯಿಂದಿರುತ್ತೆ, ತುಂಬ ನಿಷ್ಠಾವಂತನಾಗಿರುತ್ತೆ, ಎಲ್ಲರ ಜೊತೆ ಚೆನ್ನಾಗಿ ಬೆರೆಯುತ್ತೆ, ಎಲ್ಲರಿಂದನೂ ಮೆಚ್ಚುಗೆ ತಗೊಳ್ತಾ ಇರುತ್ತೆ, ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಯಾರ ಮೇಲೂ ಸುಮ್ಮನೆ ಕೋಪ ಪಡಲ್ಲ, ಮತ್ತು ಎಲ್ರಿಗೂ ಪ್ರೀತಿನ ಹಂಚುತ್ತೆ. ಇದೇ ಥರ ಇನ್ನೊಂದು ಕೆಟ್ಟ ತೋಳ ಇರುತ್ತೆ. ಇದು ಬಂದು ಯಾವಾಗಲೂ ಎಲ್ಲರ ಮೇಲೂ ಕೋಪವಾಗೇ ಇರುತ್ತೆ, ಮತ್ತು ತುಂಬ ಜಲಸ್ ಇರುತ್ತೆ. ತನ್ನ ಜೊತೆಗಿರೋರು ತಾನೇ ಮುಂದೆ ಬಂದರೂ ಇದಕ್ಕೆ ಇಷ್ಟ ಆಗಲ್ಲ. ಮತ್ತು ತುಂಬ ಅತಿ ಆಸೆಯಿಂದಿರುತ್ತೆ, ಮತ್ತು ಸೋಂಬೇರಿತನ ಅಂತ ತುಂಬ ಜಾಸ್ತಿ ಇರುತ್ತೆ. ಈ 2 ತೋಳಗಳು ಯಾವಾಗಲೂ ನಮ್ಮೊಳಗೆ ಜಗಳನ ಮಾಡ್ತಾ ಇರುತ್ತೆ. ಈಗ ರಾಜು ಬಂದು ಆಶ್ಚರ್ಯದಿಂದ ಒಂದು ಪ್ರಶ್ನೆ ಕೇಳ್ತಾನೆ. ಅಂದರೆ ಯಾವ ತೋಳ ಗೆಲ್ಲುತ್ತೆ ಅಂತ. ರಾಜುವಿನ ತಾತ ಬಂದು ರಾಜುನ ನೋಡಿ ಹೇಳ್ತಾರೆ, ನೀನು ಯಾವ ತೋಳಕ್ಕೆ ಆಹಾರ ಕೊಟ್ಟು ಬೆಳೆಸ್ತೀಯೋ ಆ ತೋಳ ನಿನ್ನೊಳಗೆ ಅದು ಬೆಳೆಯುತ್ತೆ ಅಂತ. ಇದಕ್ಕೇನೆ ಪವರ್ ಆಫ್ ಚಾಯ್ಸ್ ಅಂತ ಕರೀತಾರೆ. ಪ್ರತಿದಿನವೂ ನಾವು ನಮ್ಮ ಆಯ್ಕೆಗಳನ್ನ ಮಾಡ್ತೀವಿ, ಆದರೆ ಆ ಆಯ್ಕೆ ಒಳ್ಳೆತನಕ್ಕೆ, ಪ್ರೀತಿಗೆ, ಡಿಸಿಪ್ಲಿನ್ಗೆ ಇರುತ್ತಾ, ಇಲ್ಲ ಅಂದರೆ ನಕಾರಾತ್ಮಕ, ಜಲಸ್ ಆಗಿರೋ ಲೇಜಿನೆಸ್ಗೆ ಇರುತ್ತಾ ಅಂತ ನಾವೇ ಅದನ್ನು ಚೂಸ್ ಮಾಡ್ತೀವಿ. ಸೈನ್ಸ್ ಮೂಲಕ ಇದಕ್ಕೊಂದು ಎಕ್ಸಾಂಪಲು ಕೊಡ್ಬೋದು, ನ್ಯೂರೋಪ್ಲಾಸ್ಟಿಸಿಟಿ ಅಂತ. ಅಂದರೆ ನಮ್ಮ ಬ್ರೈನು ನಾವೇನು ವಿಷಯಗಳನ್ನ ರಿಪೀಟೆಡಾಗಿ ಮಾಡ್ತೀವೋ ಅದಕ್ಕೆ ತಕ್ಕಂತೆ ರೀವೈರಿಂಗ್ ಆಗುತ್ತೆ. ಅಂದರೆ ನೀವು ಸಕಾರಾತ್ಮಕ ಆಲೋಚನೆಗಳನ್ನೇ ಮಾಡ್ತಾ, ಎಲ್ರಿಗೂ ಪ್ರೀತಿ ತೋರಿಸ್ತಾ, ನಿಮ್ಮ ಸ್ಕಿಲ್ಸ್ಗಳನ್ನ ಇನ್ನೂ ಡೆವಲಪ್ ಮಾಡ್ತಾ, ನೀವು ಒಳ್ಳೆಯ ವಿಚಾರಗಳನ್ನೇ ಮಾಡ್ತಾ ಇದ್ದರೆ ಅದು ನಿಮ್ಮ ಬಿಹೇವಿಯರ್, ಹ್ಯಾಬಿಟಾಗಿ ಕನ್ವರ್ಟ್ ಮಾಡುತ್ತೆ. ಇದು ನಿಮ್ಮ ಬ್ರೈನ್ನ ಇನ್ನೂ ಸ್ಟ್ರೆಂಥನಿಂಗ್ ಮಾಡುತ್ತೆ. ಹೀಗೆ ನಾವು ವೆಯ್ಟ್ಸ್ ಹಾಕಿ ಎಕ್ಸಸೈಸ್ ಮಾಡಿದಾಗ ನಮ್ಮ ಮಸಲ್ ಸ್ಟ್ರೆಂಥನಿಂಗ್ ಆಗುತ್ತೋ, ಇದೇ ರೀತಿ ಒಳ್ಳೆ ಹ್ಯಾಬಿಟ್ಸ್ಗಳ ಮೂಲಕ, ಒಳ್ಳೆ ಥಾಟ್ಸ್ಗಳ ಮೂಲಕ ನಮ್ಮ ಬ್ರೈನು ಸ್ಟ್ರೆಂಥನಿಂಗ್ ಆಗುತ್ತೆ, ಮತ್ತು ಮೈಂಡು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಾವು ಅಂದ್ಕೊಂಡಿರೋ ಕೆಲಸನ ತುಂಬ ಸರಳವಾಗಿ ಮಾಡ್ಬೋದು. ಬಟ್ ನ್ಯೂರೋಪ್ಲಾಸ್ಟಿಸಿಟಿಗೆ ನೀವೇನು ಮಾಡ್ತಿದ್ದೀರಾ, ಒಳ್ಳೆಯದಾಗ ಕೆಟ್ಟದಾಗ ಗೊತ್ತಾಗಲ್ಲ. ನೀವು ಯಾವುದು ರಿಪೀಟೆಡಾಗಿ ಮಾಡ್ತೀರೋ ಅದಕ್ಕೆ ತಕ್ಕಂತೆ ಅದೇ ಥರ ನೀವು ವ್ಯಕ್ತಿತ್ವಗಳನ್ನ ಬೆಳೆಸ್ಕೊತಾ ಇರ್ತೀರ. ಸೊ ಒಳ್ಳೆ ರೀತಿ ಮಾಡಿದ್ರೆ ಒಳ್ಳೆ ವ್ಯಕ್ತಿತ್ವ ಬರುತ್ತೆ. ಇದಕ್ಕೆ ಮುಂಚೆ ನಮ್ಮ ಬಸವಣ್ಣ ಅವ್ರದ್ದು ಒಂದು ವಚನ ಹೇಳಿದ್ರು ಲಾಸ್ಟ್ ವೀಡಿಯೋದಲ್ಲಿ, ಎನೆಯ ಮುನಿದವರಿಗೆ ಅನೇಕ ಮನೆಯಲ್ಲಯ್ಯ, ತನಗಾದ ಹಾಗೇನೋ ಅವರಿಗಾದ ಜಗೆಯೇನೋ, ತನ್ನ ಕೊತ್ತ ತನ್ನನ್ನು ಸುಡುತ್ತೆ, ನೆರೆಯವರನ್ನು ಸುಡುತ್ತದೆ ಅಂತ. ಮೆಡಿಕಲಲ್ಲಿ ಇದನ್ನ ಕಾರ್ಟಿಸಲ್ ಎಫೆಕ್ಟ್ ಅಂತ ಕರೀತಾರೆ. ಅಂದರೆ ನಾವು ಸತತವಾಗಿ
ಕೋಪನ ಸ್ಟ್ರೆಸ್ನ ನಮ್ಮ ಮೈಂಡ್ಗೆ ಆಗ್ತಾ ಇದ್ದರೆ ಇದ್ರ ಮೂಲಕ ಕಾರ್ಟಿಸೋಲ್ ಎಂಬ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ನಾವು ಈ ಥರ ಕಾರ್ಟಿಸೋಲ್ ಹಾರ್ಮೋನ್ ಸೆಕ್ರೇಟ್ ಆಗ್ತಾ ಇದ್ದರೆ ನಮ್ಮ ಬಾಡಿ ಹೆಲ್ತ್ ಕಂಡೀಷನು ಹಾಳಾಗ್ತದೆ. ಅಂದರೆ ಪೂರ್ ಸ್ಲೀಪ್ ಇರುತ್ತೆ, ವೆಯ್ಟ್ ಗೇನ್ ಆಗುತ್ತೆ, ಆ್ಯಂಗ್ಸೈಟಿ ಬರುತ್ತೆ, ಡಿಪ್ರೆಷನ್ ಬರುತ್ತೆ, ಮೆಮೊರಿ ಪ್ರಾಬ್ಲಮ್ಸು ಇರುತ್ತೆ. ಸೊ ಆ ವಚನದ್ದು ಇದೇ ಅರ್ಥ, ತನ್ನ ತನುವಿನ ಕೋಪ ತನ್ನನ್ನು ಸುಡದೆ ನೆರೆಹೊರೆಯವರನ್ನು ಸುಡುತ್ತದೆ ಅಂತ. ಈ ಕತೆ ಮೂಲಕ ರಾಜುಗೆ ಅವ್ರ ತಾತ ಹೇಳಕ್ಕೆ ಬಂದಿದ್ದು ಇಷ್ಟೇ, ಅಂದರೆ ಯು ಬಿಕಮ್ ವಾಟ್ ಯು ಪ್ರಾಕ್ಟೀಸ್. ನೀನು ಸತತವಾಗಿ ಯಾವುದಕ್ಕೆ ಆಹಾರವನ್ನು ಹಾಕ್ತಾ ಇರ್ತೀಯೋ ಅದೇ ನೀನಾಗಿ ಕನ್ವರ್ಟ್ ಆಗ್ತೀಯ. ಸೊ ನಮ್ಮ ಪ್ರಾಕ್ಟೀಸ್ ಏನಿರುತ್ತೋ ಅಲ್ಲೇ ನಮ್ಮ ಎನರ್ಜಿ ಫ್ಲೋ ಆಗುತ್ತೆ. ನಮ್ಮ ಎನರ್ಜಿ ಎಲ್ಲಿ ಫ್ಲೋ ಆಗುತ್ತೋ ಅಲ್ಲಿ ನಾವು ಶೇಪ್ ಆಗ್ತೀವಿ. ಅಂದರೆ ಒಳ್ಳೆಯ ಆಲೋಚನೆಗಳನ್ನ, ಸಕಾರಾತ್ಮಕ ಯೋಚನೆಗಳನ್ನ, ದೊಡ್ಡ ಗುರಿಗಳನ್ನ ಇಟ್ಕೊಂಡು ಹೋದರೆ ಡೆಫಿನೆಟ್ಲಿ ಒಂದು ದೊಡ್ಡ ವ್ಯಕ್ತಿ ಆಗೇ ಆಗ್ತೀವಿ. ಇಲ್ಲ ಇನ್ನೊಂದು ತೋಳ ಥರ ಇನ್ನೊಬ್ಬರಿಗೆ ಅಸೂಯೆ ಪಡ್ತಾ, ಕೋಪ ಪಡ್ತಾ, ಜಲಸ್ ಪಡ್ತಾ ಇದ್ದರೆ ಅದ್ರ ಮೂಲಕ ಬೇರೆಯವ್ರಿಗೇನೂ ಹಾಳಾಗಲ್ಲ, ನಮ್ಮ ವ್ಯಕ್ತಿತ್ವ, ನಮ್ಮ ಹೆಲ್ತೇ ಹಾಳಾಗುತ್ತೆ. ಸೊ ಚಾಯ್ಸ್ ಈಸ್ ಯುವರ್ಸ್, ಆಯ್ಕೆ ಬಂದು ನಿಮ್ಮದೇ.